ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿ ಶ್ರೇಖಾ. ಫ್ರೆಂಡ್ಸ್, ನೀವೆಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಫ್ರೆಂಡ್ಸ್, ಮೊದಲಿಗೆ ಇವತ್ತು ನಾನು ಫುಲ್ಲು ಸ್ಟಿಚಿಂಗ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. 48 ಸೈಜು ಲಾಸ್ಟ್ ವಿಡಿಯೋದಲ್ಲಿ ನಾನು ಕಟ್ ಮಾಡಿದ್ದೆ ಅಲ್ವಾ, ಅದನ್ನು ಇವತ್ತು ಸ್ಟಿಚ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಮೊದಲಿಗೆ ಸ್ಲೀವಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಲೀವ್ ಹೇಗೆ ರೆಡಿ ಮಾಡ್ಕೊಳೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ರೆಡಿ ಪೀಸ್ನ ಕೆಳಗಡೆ ಇಟ್ಕೊಂಡು ಲೈನಿಂಗ್ ಪೀಸ್ ಅನ್ನೋದು ಮೇಲೆ ಇಟ್ಕೋಬೇಕು. ಅದಾದಮೇಲೆ ಒಂದು 1/2 ಇಂಚ್ ಕೆಳಗಡೆ ಡೌನಲ್ಲಿ ಬಿಟ್ಟು ಸ್ಟಿಚ್ ಅನ್ನೋದು ಮಾಡ್ಕೊಂಡು ಹೋಗಬೇಕು. ಮಾಡ್ಕೊಂಡಿದ್ದಾದಮೇಲೆ ನಾವು ಬ್ಯಾಕ್ ತಿರ್ಸ್ಕೊಂಡು ಒಂದು ಲೈನಿಂಗ್ ಪೀಸ್ ಮೇಲೆ ಒಂದು ಸ್ಟಿಚ್ ಅನ್ನೋದು ಮಾಡ್ಕೊಂಡು ಹೋಗಬೇಕು. ಫ್ರೆಂಡ್ಸ್, ಅದು ನಾನು ತೋರಿಸ್ಕೊಡ್ತಾ ಇದ್ದೀನಲ್ವ, ಅದೇ ಥರ ಸ್ಟಿಚ್ ಅನ್ನೋದು ಮಾಡ್ಕೊಂಡು ಹೋಗಬೇಕು. ನಾವು 2 ಸ್ಲೀವ್ ಸಹ ಇದೇ ಥರನೇ ಮಾಡ್ಕೊಂಡು ಹೋಗಬೇಕು ನೋಡಿ. ಅದ್ರ ಮೇಲೆ ಒಂದು ಸ್ಟಿಚ್ಚು ಮಾಡ್ಕೊಂಡು ನೀಟಾಗಿ ಲೈನಿಂಗ್ ಪೀಸೆಲ್ಲ ಎಳ್ಕೊಂಡು ಒಂದು ಸ್ಟಿಚ್ಚನ್ನು ಮಾಡ್ಕೋಬೇಕು. ಇದು 48 ಸೈಜು, ತುಂಬ ಸ್ಲೀವ್ ಸ್ವಲ್ಪ ಜಾಸ್ತಿ ಬೇಕಾಗಿತ್ತು ರೆಡಿ ಪೀಸ್ ಅನ್ನೋದು. ನಾನು ಅಲ್ಲಲ್ಲಿ ಸ್ವಲ್ಪ ಪ್ಯಾಚ್ ಕೊಟ್ಟು ನಾನು ರೆಡಿ ಮಾಡ್ಕೊಂಡಿದ್ದೀನಿ ಸ್ಲೀವ್ ಅನ್ನೋದು ನೋಡಿ. ಫ್ರೆಂಡ್ಸ್, ಈ ಥರ ಫುಲ್ ಎಲ್ಲ ಒಂದು ಸ್ಟಿಚ್ಚನ್ನು ಮಾಡ್ಕೊಬರಬೇಕು ನೋಡಿ. ಆ ಥರ ರೆಡಿ ಮಾಡ್ಕೋಬೇಕು ನೋಡಿ. ಆ ಥರ ಪೀಸ್ನ ಸ್ವಲ್ಪ ಎಳ್ಕೊಂಡು ಅಲ್ಲಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಆಗ ನೀಟಾಗಿ ಕುತ್ಕೊಳುತ್ತೆ ಪೀಸ್ ಅನ್ನೋದು. ರೆಡಿ ಪೀಸು ಲೈನಿಂಗ್ ಪೀಸು ಒಂದೇ ಲೆವೆಲಾಗಿ ಬರಬೇಕಲ್ವ, ಆ ಥರ ಎಳ್ಕೊಂಡು ನಾವು ಸ್ಟಿಚ್ ಅನ್ನೋದು ಮಾಡ್ಕೋಬೇಕು ನೋಡಿ. ಆ ಥರ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಆ ಥರ ಬಂದಿದೆ. ಮತ್ತು ಇನ್ನೊಂದು ಪೀಸು ರೆಡಿ ಮಾಡ್ಕೋಬೇಕು, ಸೇಮ್ ಇದೇ ಥರ ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್. ಈಗ ನಾನು ಫ್ರಂಟ್ ಭಾಗ ಯಾವ ಥರ ರೆಡಿ ಮಾಡ್ಕೊಳೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಲೈನಿಂಗ್ ಪೀಸು ಹಾಗೆ ರೆಡಿ ಪೀಸ್ನ ಎರಡನ್ನೂ ನಾವು ಸ್ಟಿಚ್ ಮಾಡಿ ಇಟ್ಕೊಬಿಡೋಣ. ಆಮೇಲೆ 3 ಡಾಟ್ಸ್ ಯಾವ ಥರ ಕೊಡೋದಂತ ತೋರಿಸ್ಕೊಡ್ತೀನಿ. ಡಾಟ್ಸ್ ಯಾವ ಥರ ಇಟ್ಕೋಬೇಕು ಅಂತ ನೋಡಿ. ಮೊದಲಿಗೆ ನಾವು ಲೈನಿಂಗ್ ಪೀಸ್ ಮೇಲೆ ರೆಡಿ ಪೀಸ್ ಕೆಳಗಡೆ ಹಾಕ್ಕೊಂಡು ಲೈನಿಂಗ್ ಪೀಸ್ ಮೇಲೆ ಇಟ್ಕೊಂಡೆ ನಾವು ಸ್ಟಿಚ್ಚನ್ನು ಮಾಡ್ಕೋಬೇಕು. ಆ ಥರ ಎಳ್ಕೊಂಡು ಲೈನಿಂಗ್ ಪೀಸ್ನ ಸ್ವಲ್ಪ ಎಳ್ಕೊಂಡು ಸ್ಟಿಚ್ಚನ್ನು ಮಾಡ್ಕೊಂಡು ಹೋಗಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ. ಆ ಥರ ಸೇಮ್ ಇದೇ ಥರ ಇನ್ನೊಂದು ಪೀಸ್ ಸಹ ಅದೇ ಥರ ರೆಡಿ ಮಾಡ್ಕೊಂಡು ಇಟ್ಕೋಬೇಕು. ಆಮೇಲೆ ಡಾಟ್ಸ್ ಅನ್ನೋದು ಕೊಟ್ಕೋಬೇಕಾಗುತ್ತೆ ನೋಡಿ. ಆ ಥರ ಸ್ಟಿಚ್ಚನ್ನು ಮಾಡ್ಕೋಬೇಕು ನೀಟಾಗಿ. ಎಲ್ಲ ಒಂದು ರೌಂಡು ಸ್ಟಿಚ್ ಅನ್ನೋದು ಮಾಡ್ಕೊಬರ್ಬೇಕು. ಮಾಡ್ಕೊಬಂದಿದ್ದಾದಮೇಲೆ ಡಾಟ್ಸ್ ಅನ್ನೋದು ಕುಟ್ಕೋಬೇಕು ನೋಡಿ. ಅಲ್ಲಲ್ಲಿ ಪೀಸ್ ಅನ್ನೋದು ಮಿಕ್ಕಿರುತ್ತಲ್ವ ರೆಡಿ ಪೀಸು, ಅದನ್ನ ಸ್ವಲ್ಪ ಕಟ್ ಮಾಡ್ಕೋಬೇಕು. ಈಗ 4 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ 2.5 ಇಂಚಿಗೆ ಒಂದು ಮಾರ್ಕು ಮೇಲೆ ಆ ಥರ ಲೈನ್ ಹಾಕ್ಕೊಂಡು ಫೋಲ್ಡ್ ಮಾಡಿಕೊಂಡು ಈಗ ಅಲ್ಲಿ ಸಹ 2.5 ಇಂಚು ನೋಡಿ 2 ಇಂಚ್ ಅನ್ನೋದು ಗ್ಯಾಪ್ ಅನ್ನೋದು ಬರ್ತಾಯಿದೆ. ಆ ಥರ ಬರಬೇಕು ಫ್ರೆಂಡ್ಸ್, ಆಗಲೇ ನೀಟಾಗಿ ಡಾಟ್ಸ್ ಅನ್ನೋದು ಬರುತ್ತೆ ನೋಡಿ. ಆ ಥರ ತೊಗೋಬೇಕು. ತೊಗೊಂಡಿದ್ದಾದಮೇಲೆ ನೀಟಾಗಿ ಎಲ್ಲ ಮೂರು ಡಾಟ್ಸನ್ನು ನಾವು ಸ್ಟಿಚ್ ಮಾಡ್ಕೊಂಡು ಹೋಗಬೇಕು ನೋಡಿ. ಆ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಅನ್ನೋದು ಮಾಡ್ಕೋಬೇಕಾಗುತ್ತೆ ನೋಡಿ. ಆ ಥರ ನಾನು ತೋರಿಸ್ಕೊಡ್ತಾ ಇದ್ದೀನಲ್ವ ನೋಡಿ, ಅದೇ ಥರ ಮಾಡ್ಕೊಳ್ಬೇಕು ನೋಡಿ. ಆ ಥರ ಇಟ್ಕೊಂಡು ಡಾಟ್ಸ್ ಅನ್ನೋದು ಡಾಟ್ ಅನ್ನೋದು ರೆಡಿ ಮಾಡ್ಕೊತಾ ಇದ್ದೀನಿ. ಮಾಡ್ಕೊಂಡು ಹೋಗಬೇಕು. ಅದಾದಮೇಲೆ ಸ್ವಲ್ಪ ನೀಟಾಗಿ ಶೇಪ್ ಬರುತ್ತೆ ಅಂತೇಳ್ಬಿಟ್ಟು ನಾನು ಆ ಥರ ಎಳ್ಕೊಂಡೆ. ಮತ್ತು ಈಗ ಇನ್ನೊಂದು ಡಾಟು ಒಂದು 1/4 ಇಂಚ್ ಬಿಟ್ಟು ಒಂದು ಸ್ಟಿಚ್ಚನ್ನು ಮಾಡ್ಕೊಬೇಕು ಫ್ರೆಂಡ್ಸ್. ಇದು ಇಲ್ಲಿ ಅಷ್ಟೇ. ಮತ್ತು ಹಾರ್ಮೋಲ್ ಅಲ್ಲಿ ಸಹ ಒಂದು 1/4 ಇಂಚ್ ಬಿಟ್ಟು ನೋಡಿ. ಬಸ್ ಸ್ಟಾರ್ಟ್ ಇರುತ್ತಲ್ವ, ಅಲ್ಲಿ ಎಳ್ಕೊಂಡು ನೋಡ್ಕೋಬೇಕು ಶೇಪನ್ನು ನೀಟಾಗಿ ಬಂದಿದೆಯಾ ಇಲ್ವಾ ಅನ್ನೋದು. ಬಂದಿದ್ದರೆ ಮಾತ್ರ ನಾವು ಅಲ್ಲಿ ಆರ್ಮೋಲ್ ಹತ್ರ ಡಾಟ್ ಇರುತ್ತಲ್ವ, ಅಲ್ಲಿ ಮಾಡ್ಕೋಬೇಕಾಗುತ್ತೆ, ಸ್ಟಿಚ್ ಅನ್ನೋದು ಮಾಡ್ಕೋಬೇಕಾಗುತ್ತೆ ನೋಡಿ. ಈ ಥರ ಸ್ಟಿಚ್ ಮಾಡ್ಕೊಂಡಾದಾದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಬಂದಿದೆ ಶೇಪ್ ಅನ್ನೋದು, 3 ಡಾಟ್ ಶೇಪ್ ಅನ್ನೋದು ಈ ಥರ ಬಂದಿದೆ ನೋಡಿ. ಈ ಥರ ಬಂದಿದೆ. ಆ ಥರ ಬಫ್ಫಾಗಿ ಕುತ್ಕೋಬೇಕಾಗುತ್ತೆ ಶೇಪ್ ಅನ್ನೋದು. ಮತ್ತು ಇನ್ನೊಂದು ಸಹ ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಡಾಟ್ಸ್ ಯಾವ ಥರ ಕೊಡಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ. ಇನ್ನೊಂದು ಸಹ ಅದೇ ಥರ ಟೂ
1.5 ಇಂಚ್ ಇರುತ್ತಲ್ವ, ಒಂದು 1/4 ಇಂಚ್ ಬಿಟ್ಟು ನಾವು ಸ್ಟಿಚ್ಚನ್ನು ಮಾಡ್ಕೋಬೇಕು. ನೋಡಿ ಈಗ ನೋಡಿ ಆ ಥರ ಎಳ್ಕೊಂಡು ಆರ್ಮೋಲ್ ಹತ್ರ ಸ್ಟಿಚ್ಚನ್ನು ಮಾಡ್ಕೋಬೇಕು. ಈಗ ಫ್ರಂಟ್ ಪಾರ್ಟ್ ಅನ್ನೋದು ರೆಡಿ ಆಯಿತು ಫ್ರೆಂಡ್ಸ್. ನೋಡಿ ಈ ಥರ ಬಂದಿದೆ. ಈಗ ನೋಡಿ ಆ ಥರ ಬಂದಿದೆ. ಈಗ ಕ್ರಾಸ್ ಬೆಲ್ಟು ಕ್ರಾಸ್ ಬೆಲ್ಟ್ ಯಾವ ಥರ ಸ್ಟಿಚ್ ಮಾಡ್ಕೊಳೋದಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಲೈನಿಂಗ್ ಪೀಸು 2 ಬೇಕಾಗುತ್ತೆ, ಒಂದು ರೆಡಿ ಪೀಸ್ ಇದ್ದರೆ ಸಾಕು. ನೋಡಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಬೆಲ್ಟ್ ನಾವು ರೆಡಿ ಮಾಡ್ಕೊಳೋದಕ್ಕೆ 3 ಪೀಸ್ ಇರಬೇಕು ಫ್ರೆಂಡ್ಸ್. 2 ಬೆಲ್ಟ್ ರೆಡಿ ಮಾಡ್ಕೊಳೋದಕ್ಕೆ 6 ಪೀಸ್ ಇರಬೇಕಾಗುತ್ತೆ. ನಾನು ಒಂದು ಬೆಲ್ಟ್ ಮಾತ್ರ ತೋರಿಸ್ಕೊಡ್ತೀನಿ ಯಾವ ಥರ ರೆಡಿ ಮಾಡ್ಕೊಳೋದು ಅಂತ. ನೋಡಿ ಲೈನಿಂಗ್ ಪೀಸ್ ಕೆಳಗಡೆ ಇಟ್ಕೊಂಡು ರೆಡಿ ಪೀಸ್ ಅನ್ನೋದು ಮೇಲೆ ಇಟ್ಕೊಂಡು ಒಂದು ಸ್ಟಿಚ್ಚನ್ನು ಮಾಡ್ಕೊಬರಬೇಕು. ರೆಡಿ ಮಾಡ್ಕೋಬೇಕು. ನಿಮಗೆ ಡೌಟ್ ಇದ್ದರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ನಾನು ರೆಡಿ ಮಾಡಿಕೊಂಡು ತೋರಿಸಿದ್ದೀನಿ ಫ್ರೆಂಡ್ಸ್. ಕ್ರಾಸ್ ಬೆಲ್ಟ್ ಯಾವ ಥರ ರೆಡಿ ಮಾಡ್ಕೊಳೋದಂತ ನೋಡ್ಕೊಂಡು ನೀವು ರೆಡಿ ಮಾಡ್ಕೊಳ್ಳಿ. ಈಗ ಕ್ರಾಸ್ ಬೆಲ್ಟು ಮತ್ತು ಫ್ರಂಟ್ ಪಾರ್ಟ್ನ ನಾವು ರೆಡಿ ಮಾಡ್ಕೊತಾ ಇದ್ದೀವಿ, ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನೋಡಿ ಆ ಥರ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ನಿಮಗೆ ಕ್ರಾಸ್ ಬೆಲ್ಟು ನಿಮಗೆ ಸ್ಟಿಚ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ನನ್ನ ಲಾಸ್ಟ್ ವಿಡಿಯೋದಲ್ಲಿ ನಾನು ಸ್ಟಿಚ್ ಮಾಡಿ ನಿಮಗೆ ತೋರಿಸಿದ್ದೀನಿ ಫ್ರೆಂಡ್ಸ್. ಅದರಲ್ಲಿ ನೀವು ನೋಡಿ ಸ್ಟಿಚ್ ಮಾಡ್ಕೋಬೋದು. ಕ್ರಾಸ್ ಬೆಲ್ಟ್ ಅನ್ನೋದು ಈಸಿನೇ ಫ್ರೆಂಡ್ಸ್, ಕ್ರಾಸ್ ಬೆಲ್ಟು ಸ್ಟಿಚ್ ಮಾಡೋದು. ನಮಗೆ ಪೀಸಸ್ 3 ಪೀಸ್ ಬೇಕಾಗುತ್ತೆ ಒಂದು ಕ್ರಾಸ್ ಬೆಲ್ಟ್ ರೆಡಿ ಮಾಡ್ಕೊಳೋದಕ್ಕೆ. ನೋಡಿ ಇನ್ನೊಂದು ಕ್ರಾಸ್ ಬೆಲ್ಟು ಸ್ಟಿಚ್ ಮಾಡ್ಕೊತಾ ಇದ್ದೀನಿ ರೆಡಿ ಪೀಸ್ ಮೇಲೆ. ನೋಡಿ ಆ ಥರ ಬಂದಿದೆ. ಈಗ ಇದು ಸಿಂಗಲ್ ಪಟ್ಟಿ ರೆಡಿ ಮಾಡ್ಕೊತಾ ಇದ್ದೀನಿ. ಉಕ್ಸ್ ಹಾಕ್ಕೊತೀವಲ್ವ ಅದು ಆ ಪಟ್ಟಿನ ರೆಡಿ ಮಾಡ್ಕೊತಾ ಇದ್ದೀನಿ. ಕಾಜಾ ಪಟ್ಟಿ ಅಂತಾರೆ ಇದನ್ನು. ನೋಡಿ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಉಕ್ಸ್ ಹಾಕ್ಕೊಳೋ ಹತ್ರ. ಒಂದು ಸ್ಟಿಚ್ ಆದಮೇಲೆ ಅದು ಮತ್ತೆ ಫೋಲ್ಡ್ ಮಾಡಿಕೊಂಡು ಅದ್ರ ಮೇಲೆ ಇನ್ನೊಂದು ಸ್ಟಿಚ್ ಅನ್ನೋದು ಮಾಡ್ಕೊಬರ್ಬೇಕು. ನೋಡಿ ಆ ಥರ ಆಯಿತು. ಈಗ ಮತ್ತೆ ಫೋಲ್ಡ್ ಮಾಡಿಕೊಂಡು ಇನ್ನೊಂದು ಸ್ಟಿಚ್ ಅನ್ನೋದು ಮಾಡ್ಕೊಬರ್ಬೇಕಾಗುತ್ತೆ ಫ್ರೆಂಡ್ಸ್. ಮಿಕ್ಕಿದ ಪೀಸ್ನ ಕಟ್ ಮಾಡ್ಕೋಬೇಕು. ನೋಡಿ ಆ ಥರ ಫೋಲ್ಡ್ ಮಾಡಿಕೊಂಡು ಅಲ್ಲೊಂದು ಸ್ಟಿಚ್ ಅನ್ನೋದು ಮಾಡ್ಕೊಬರ್ಬೇಕಾಗುತ್ತೆ. ನೀಟಾಗಿ ನಾವು ನೋಡ್ಕೋಬೇಕು, ಆಮೇಲೆ ಸ್ಟಿಚ್ ಅನ್ನೋದು ಮಾಡ್ಕೊಬರ್ಬೇಕಾಗುತ್ತೆ. ನೋಡಿ ಆ ಥರ ಸ್ಟಿಚ್ ಅನ್ನೋದು ಆ ಥರ ಮಾಡ್ಕೊಂಡು ಬಂದಾಯಿತು. ಈಗ ಡಬಲ್ ಪಟ್ಟಿನ ತೋರಿಸ್ಕೊಡ್ತಾ ಇದ್ದೀನಿ. ಸೇಮ್ ನಾವು ಸಿಂಗಲ್ ಪಟ್ಟಿ ಯಾವ ಥರ ರೆಡಿ ಮಾಡ್ಕೊತೀವೋ ಡಬಲ್ ಪಟ್ಟಿ ಸಹ ಅದೇ ಥರ ರೆಡಿ ಮಾಡ್ಕೊಳೋದು ಫ್ರೆಂಡ್ಸ್. ಅದು ರೆಡಿ ಪೀಸ್ ಮೇಲೇ ಸ್ಟಿಚ್ ಮಾಡ್ತೀವಿ. ಇದು ಉಲ್ಟಾ ತಿರ್ಸ್ಕೊಂಡು ರೆಡಿ ಮಾಡ್ಕೋಬೇಕಾಗುತ್ತೆ. ನೋಡಿ ಆ ಥರ ಮತ್ತೆ ಇನ್ನೊಂದು ಫೋಲ್ಡ್ ಮಾಡಿಕೊಂಡು ಮತ್ತೆ ಉಲ್ಟಾ ತಿರ್ಸ್ಕೊಂಡು ಮತ್ತೆ ಅದ್ರ ಮೇಲೆ ಒಂದು ಸ್ಟಿಚ್ಚನ್ನು ಮಾಡ್ಕೊಬರ್ಬೇಕು. ನೋಡಿ ಆ ಥರ ಫ್ರೆಂಡ್ಸ್. ನಿಮಗೆ ಬ್ಲೌಸು ರೆಡಿ ಪೀಸ್ ಥರನೇ ಬೇಕು ಪಟ್ಟಿ ಅಂದರೆ ನಾವು ರೆಡಿ ಪೀಸ್ನ ತಗೊಂಡು ನಾವು ಇಲ್ಲಿ ಸ್ಟಿಚ್ ಮಾಡ್ಕೋಬೋದು ಫ್ರೆಂಡ್ಸ್. ನಾನು ಲೈನಿಂಗ್ ಪೀಸಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಜಾಯಿಂಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಶೋಲ್ಡರ್ ಹತ್ರ ಒಂದು 1/2 ಇಂಚು ಬಿಟ್ಟು ಈ ಸೈಡ್ ಒಂದು 1/4 ಇಂಚ್ ಬಿಟ್ಟು ಮಾರ್ಕ್ ಅನ್ನೋದು ಮಾಡಿಕೊಂಡು ಜಾಯಿಂಟ್ ಮಾಡ್ಕೊತಾ ಇದ್ದೀನಿ ಶೋಲ್ಡರ್ ಹತ್ರ. ಫ್ರೆಂಡ್ಸ್ ನಿಮಗೆ 1/2 ಇಂಚ್ ಬೇಕಾ ಇಲ್ಲ 3/4 ಇಂಚ್ ಬೇಕಾ ನೋಡಿಕೊಂಡು, ಜಾಸ್ತಿ ಜಾರ್ತಾ ಇದೆ ಅಂದರೆ ಒಂದು 3/4 ಇಂಚ್ ಬಿಟ್ಟು ನೀವು ಸ್ಟಿಚ್ ಅನ್ನೋದು ಮಾಡ್ಕೊಳ್ಳಿ. ನಾನಿಲ್ಲಿ 1/2 ಇಂಚ್ ಅನ್ನೋದು ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ತುಂಬಾ ಜಾರುತ್ತೆ ಅಂದರೆ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ.
ಇಲ್ಲ ನಾರ್ಮಲಾಗಿದೆ ಅಂದರೆ ಒಂದು 1/2 ಇಂಚು ಮಾರ್ಕ್ ಮಾಡಿಕೊಂಡು ಸ್ಟಿಚ್ಚನ್ನು ಮಾಡ್ಕೊಳ್ಳಿ ಫ್ರೆಂಡ್ಸ್. 2 ಶೋಲ್ಡರು ಜಾಯಿಂಟ್ ಮಾಡ್ಕೊಂಡಿದ್ದಾದಮೇಲೆ ಈಗ ಸ್ಲೀವ್ ಯಾವ ಥರ ಅಟ್ಯಾಚ್ ಮಾಡ್ಕೊಳ್ಳೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಆ ಥರ ಅಟ್ಯಾಚ್ ಫ್ರಂಟ್ ಭಾಗನ ನಾವು ಒಂದು 1/2 ಇಂಚು ಕಟ್ ಮಾಡಿಕೊಂಡು ಅಟ್ಯಾಚ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಆರ್ಮಲ್ ಹತ್ರ ಒಂದು 1/2 ಇಂಚ್ ಬಿಟ್ಟು ಕಟ್ ಮಾಡಿಕೊಂಡು ಆಮೇಲೆ ಅಟ್ಯಾಚ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಫುಲ್ ಒಂದು ನೀಟಾಗಿ ನೋಡಿಕೊಂಡು ಸ್ಟಿಚ್ ಅನ್ನೋದು ಮಾಡ್ಕೊಬರ್ಬೇಕು. ನೋಡಿ ಫ್ರೆಂಡ್ಸ್, ಆ ಥರ ಸ್ಟಿಚ್ ಅನ್ನೋದು ಮಾಡ್ಕೊಂಡಿದ್ದಾಯಿತು. ಮತ್ತು ಇನ್ನೊಂದು ಸ್ಲೀವ್ ಸಹ ಅದೇ ಥರ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಈಗ ನೋಡಿ ಇನ್ನೊಂದು ಸ್ಲೀವ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಆ ಥರ ರೆಡಿ ಮಾಡ್ಕೊಬೇಕಾಗುತ್ತೆ. ನೋಡಿ ಆ ಥರ ಆಯಿತು. ನೀವೆಲ್ಲ ಡಬಲ್ ಸ್ಟಿಚ್ ಮಾಡ್ಕೊಳ್ಳಿ. ನಾನು ಸಿಂಗಲ್ ಸ್ಟಿಚ್ ನೋಡ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ತೋರಿಸ್ತಾ ಇದ್ದೀನಿ. ನೋಡಿ ಕರೆಕ್ಟಾಗಿದೆ. ಆ ಥರ ನೋಡಿಕೊಂಡು ನೋಡಿ ನಾವು ಎಷ್ಟು ಗ್ಯಾಪ್ ಬಿಟ್ಟಿದ್ದೀವೋ ಅದನ್ನು ನೋಡಿಕೊಂಡು ಅವರು ಸ್ಲೀವ್ ರೌಂಡ್ ಇರುತ್ತಲ್ವ ಅದನ್ನು ನೋಡಿಕೊಂಡು ನಾವು ಮಾರ್ಕ್ ಅನ್ನೋದು ಮಾಡಿಕೊಂಡು ಸ್ಟಿಚ್ ಅನ್ನೋದು ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಈಗ ಅವ್ರದ್ದು ಸ್ಲೀವ್ ರೌಂಡ್ ಎಷ್ಟಿದೆ ಅಂತ ನೋಡಿಕೊಂಡು ನಾನು ಮಾರ್ಕ್ ಅನ್ನೋದು ಮಾಡ್ಕೊತಾ ಇದ್ದೀನಿ. 7 ಇಂಚ್ ಅನ್ನೋದು ಬಿಟ್ಟಿದ್ದೀನಿ ನಾನು. ಅದಾದಮೇಲೆ 2.5 ಇಲ್ಲ 2 ಇಂಚ್ ಬಿಟ್ಟು ನಾನು ಗ್ಯಾಪ್ ಬಿಟ್ಟು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಆ ಥರ ಸ್ಲೀವ್ ರೌಂಡು ಸ್ಟಿಚ್ ಮಾಡ್ಕೋಬೇಕು. ನೋಡಿ ನೀಟ್ ಪರ್ಫೆಕ್ಟಾಗಿ ಆಗುತ್ತೆ ಫ್ರೆಂಡ್ಸ್. ಅವರಿಗೆ ನಾನು ಹಾಕ್ಕೊಂಡು ತೋರಿಸಿ ಅಂತ ಹೇಳಿದೆ, ಕರೆಕ್ಟಾಗಾಯಿತು. ನೋಡಿ ಆ ಥರ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಕರೆಕ್ಟಾಗಿ ಬಂದಿದೆ, ಪ್ಲಸ್ ಮಾರ್ಕ್ ಥರ ಬಂದಿದೆ ಸ್ಲೀವ್ ಶೇಪ್ ಅನ್ನೋದು. ನೋಡಿ 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 ಆ ಥರ ಬಂದಿದೆ ಸ್ಲೀವು. ನೋಡಿ ಎಲ್ಲೂ ಇದಿಲ್ಲ, ಹೆಚ್ಚು ಕಡಿಮೆ ಅನ್ನೋದು ಬಂದಿಲ್ಲ ಪೀಸು. ಮತ್ತು ಇನ್ನೊಂದು ಸ್ಲೀವ್ ಸಹ ಅದೇ ಥರ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಇದೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇದಾಗಿತ್ತು. ನೋಡಿ ಆ ಥರ ಸ್ಟಿಚ್ ಅನ್ನೋದು ಮಾಡ್ಕೊಂಡು ಹೋಗಬೇಕು. ನಾವು ನೋಡ್ಕೋಬೇಕು ಅವ್ರದ್ದು ವೇಸ್ಟ್ ಸೈಜ್ ಸುತ್ತಾಳ್ತಾ ಇದೆಯಲ್ವ ಅದೆಷ್ಟು ಬರುತ್ತೆ, ವೇಸ್ಟ್ ಎಷ್ಟು ಬಂತ ನೋಡಿಕೊಂಡು ನಾವು ಸ್ಟಿಚ್ ಅನ್ನೋದು ಮಾಡ್ಕೋಬೇಕು ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.